ವೀಕ್ಷಕರೇ, 2 ದಿನದಿಂದ ರಾಜ್ಯದಲ್ಲಿ ಸರ್ವಾಧಿಕಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಅಧಿವೇಶನ ಮಾಡಬೇಕಿತ್ತು. ಆದರೆ ಅಲ್ಲಿ ನಡೆದಿದ್ದು ಬೇರೆ ರೀತಿನೇ. ಬೆಳಗಾವಿಯಲ್ಲಿ 10 ದಿನ ಅಧಿವೇಶನ ಮಾಡಿ 10 ಕೋಟಿಗೂ ಅಧಿಕ ಖರ್ಚು ಮಾಡಿ ಕೊನೆಯದಾಗಿ ನಡೆದಿದ್ದು ಕಾಂಗ್ರೆಸ್ ಸರ್ಕಾರದ ರಣಹೇಡಿ ಕೆಲಸ. ಸರ್ಕಾರ ಸರಿಯಾಗಿ ಉತ್ತರಿಸದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಬಿಟ್ಟ ಲಜ್ಜೆಗೆಟ್ಟ ಸರ್ಕಾರ. ಇನ್ನು ಹೆಬ್ಬಾಳ್ಕರ್ ಬೆನ್ನು ಹಿಂದೆ ನಿಂತ ಆಟವಾಡಿದ ಡಿಕೆ ಶಿವಕುಮಾರ್. ಸಿಟಿ ರವಿ ಬಂಧನ ಮಾಡಿ ಇಡೀ ರಾತ್ರಿ ಊರೂರು ಸುತ್ತಾಡಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದು ವಿಪರ್ಯಾಸ ಸಂಗತಿ ನೋಡ್ರಿ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಹಿಂದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೆಲ್ಲ ನಿಗಮ ಅಧ್ಯಕ್ಷ ಸ್ಥಾನ ಕೊಟ್ಟ ನೀಚ ಸರ್ಕಾರ ಕಂಡ್ರಿ ಇದು. ಇನ್ನ ಅಂತಿಂತವ್ರನ್ನೆಲ್ಲ ಬಿಡ್ಲಿಕ್ಕೆ ಸಾಧ್ಯನಾ ಇದು? ಬಹುದೊಡ್ಡ ಘಟನೆ ನಡೆದೇ ಹೋಯಿತು ಅನ್ನೋ ಹಾಗೆ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ. ಕೊನೆಯದಾಗಿ ಸಿಟಿ ರವಿಗೆ ಬಿಡುಗಡೆ, ಹೆಬ್ಬಾಳ್ಕರಿಗೆ ಚೀಮಾರಿ ಹಾಕಿದ ನ್ಯಾಯಾಲಯ.